ಸ್ನೇಹಿತರೆ ನಮಸ್ಕಾರ. ಒಂದು ಒಳ್ಳೆ ಮನೆ ಸೇಲಿಗೆ ಬಂದಿದೆ. ನಿಮಗೆ ಗೊತ್ತಿರೋರಿಗೆ ಹಾಗೂ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೆ ಯಾರಿಗಾರು ಬೇಕಿದ್ದರೆ ಪರ್ಚೇಸ್ ಮಾಡೋದಕ್ಕೆ ಅವರಿಗೆ ಈ ವಿಡಿಯೋನ ಕಳಿಸಿ. ನಾನು ಮನೇನ ಸಂಪೂರ್ಣವಾಗಿ ನಿಮ್ಗೆ ತೋರಿಸ್ತೀನಿ, ನೋಡ್ಬೋದು. ಟ್ರಿಪ್ಲೆಕ್ಸ್ ಹೌಸು 30-40 ಸೈಡಲ್ಲಿ ಕಟ್ಟಿದ್ದಾರೆ. ಒಳ್ಳೆ ಲೊಕೇಶನಲ್ಲಿದೆ. ನಿಮಗೆ ಪೂರ್ತಿ ಡೀಟೇಲ್ಸ್ ತೋರಿಸ್ತೀನಿ, ಈ ವಿಡಿಯೋದಲ್ಲಿ ನೋಡ್ಬೋದು. ನೀವು ಫಸ್ಟು ಮನೆ ನೋಡ್ಕೋಬೋದು. ಒಳ್ಳೆ ಎಲಿವೇಷನಲ್ಲಿ ಕಟ್ಟಿದ್ದಾರೆ ಮನೆ. ಕಾಂಟ್ಯಾಕ್ಟ್ ಡೀಟೇಲ್ಸ್ ಇದೆ, ಫೋನ್ ಮಾಡಿ ವಿಚಾರಿಸ್ಕೊಳ್ಳಿ. ಲೊಕೇಶನ್ ನೋಡಿ. ಬನ್ನಿ ಮನೆ ಒಳಗಡೆ ಹೋಗೋಣ. ಪಾರ್ಕಿಂಗ್ ಸ್ಪೇಸ್ ನೋಡ್ಕೋಬೋದು. ನೀವು ಆರಾಮಾಗಿ ಒಂದು 2 ಕಾರ್ ನಿಲ್ಲಿಸ್ಬೋದು, ಬೈಕ್ ನಿಲ್ಲಿಸ್ಕೋಬೋದು. ಬಾಲ್ಕನಿ ಇದೆ. ಹಾಲು, ಟಿವಿ ಯೂನಿಟ್ ಇದೆ. ಪೂಜಾ ರೂಮ್. ಮನೆ ಭಾಳ ಚೆನ್ನಾಗಿ ಕಟ್ಟಿದ್ದಾರೆ. ಎಲ್ಲ ಟೀ ಕುಡ್ ಯೂಸ್ ಮಾಡಿದ್ದಾರೆ ಪೂಜಾ ರೂಮ್ಗೆ. ಬಾಗಿಲು ಕೂಡ ಟೀ ಕುಡಿಯಿಂದ ಕಟ್ಟಿದ್ದಾರೆ. ಟಿ ವಿ ಯೂನಿಟ್ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಲಿಫ್ಟ್ ಇದೆ. ಕಿಚನ್ ನೋಡ್ಬೋದು ನೀವು. ಯುಟಿಲಿಟಿ ಕೂಡ ಕೊಟ್ಟಿದ್ದಾರೆ. ಸೊ ಮೋಸ್ಟ್ಲಿ ಇನ್ನೂ ರೆಡಿ ಮಾಡ್ತಾ ಇದ್ದಾರೇನೋ ನೋಡಿ. ಬಾತ್ರೂಮ್ ಇದೆ. ಇನ್ನು ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಫಸ್ಟ್ ಬೆಡ್ರೂಮ್. ಇದು ಮಾಸ್ಟರ್ ಬೆಡ್ರೂಮ್, ಫಸ್ಟ್ ಫ್ಲೋರಲ್ಲಿ. ಮಾಸ್ಟರ್ ಬೆಡ್ರೂಮ್ ಎಷ್ಟು ಚೆನ್ನಾಗಿದೆ ಅಂದರೆ ಆರಾಮಾಗಿ ಮಲ್ಕೊಂಡು ಒಂದು ದೊಡ್ಡ 50 ಇಂಚ್ 65 ಇಂಚ್ ಟಿ ವಿ ಇಟ್ಕೊಂಡು ಆರಾಮಾಗಿ ಫಿಲಮ್ ನೋಡಿಕೊಂಡೆ ಚೆನ್ನಾಗಿ ರೆಸ್ಟ್ ಮಾಡ್ಬೋದು. ವಾರ್ಡ್ರೋಬ್ ನೋಡ್ಬೋದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಬನ್ನಿ ಮೇಲೆ ಹೋಗೋಣ. ಅಟ್ಯಾಚ್ಡ್ ಬಾತ್ರೂಮ್ ಇದೆ. ಇವಾಗ ಸೆಕೆಂಡ್ ಫ್ಲೋರ್ಗೆ ಹೋಗ್ತಾ ಇದ್ದೀನಿ. ಒಳ್ಳೆ ವೆಂಟಿಲೇಷನ್ ಇದೆ, ನೋಡ್ಬೋದು ನೀವು. ಇದು ಸೆಕೆಂಡ್ ಬೆಡ್ರೂಮ್. ಆ್ಯಕ್ಚುಲಿ ಥರ್ಡ್ ಒನ್ ಹೇಳಬೇಕು ಅಂದರೆ. ಗ್ರೌಂಡಲ್ಲಿ ಒಂದಿದೆ, ಫಸ್ಟ್ ಫ್ಲೋರಲ್ಲೊಂದು, ಸೆಕೆಂಡ್ ಫ್ಲೋರಲ್ಲೊಂದು. ಈ ಬೆಡ್ರೂಮ್ ಕೂಡ ತುಂಬ ಸ್ಪೇಷಿಯಸ್ಸೇ ಕಟ್ಟಿದ್ದಾರೆ. ಅಟ್ಯಾಚ್ ಬಾತ್ರೂಮ್.
ಮತ್ತು ಇದೊಂದು ರೂಮ್ ಇದೆ. ಮೋಸ್ಟ್ಲಿ ಇದು ಗೆಸ್ಟ್ ರೂಮ್ ಇರ್ಬೋದು. ಇದಕ್ಕೂ ಕೂಡ ಅಟ್ಯಾಚ್ ಬಾತ್ರೂಮ್ ಇದೆ. ನಾವು ಇವಾಗ ಫೈನಲಿ ಟೆರೆಸ್ಗೆ ಹೋಗ್ತಾ ಇದ್ದೀವಿ. ಸಾರಿ, ಇದು ಬಾಲ್ಕನಿ ಆ್ಯಕ್ಚುಲಿ, ಟೆರೆಸ್ ಅಲ್ಲ. ಟೆರೆಸ್ ತೋರಿಸ್ತೀನಿ ಬನ್ನಿ ಸ್ನೇಹಿತರೆ. ಒಟ್ಟಿನಲ್ಲಿ ಮನೆ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ವೆಂಟಿಲೇಷನ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಟೆರೆಸ್ ನೋಡಿ. ಟೆರೆಸ್ಸಿಂದ ಇಡೀ ಬೆಂಗಳೂರೇ ಕಾಣಿಸ್ತೈತೆ ನನಗೆ. ಒಟ್ಟಿನಲ್ಲಿ ಒಳ್ಳೆ ಲೊಕ್ಯಾಲಿಟಿಲಿದೆ. ನೋಡಿ, ನಿಮ್ಮ ಫ್ಯಾಮಿಲಿಗೆ, ಫ್ರೆಂಡ್ಸ್ಗೆ ಇಲ್ಲ ನಿಮಗೆ ಬೇಕಿದ್ದರೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಆಲ್ರೆಡಿ ಕೊಟ್ಟಿದ್ದೀನಿ. ಅವ್ರಿಗೆ ಫೋನ್ ಮಾಡಿ ವಿಚಾರಿಸ್ಕೊಳ್ಳಿ. ಒಳ್ಳೆ ಪ್ರಾಪರ್ಟಿ, ಮಿಸ್ ಮಾಡ್ಕೋಬೇಡಿ. ಹೋಪ್ಫುಲಿ ನಿಮಗೆ ಈ ವಿಡಿಯೋ ಉಪಯೋಗಕ್ಕೆ ಬಂದಿದೆ ಅಂತ ಅಂದ್ಕೊತೀನಿ. ಥ್ಯಾಂಕ್ಸ್ ಸ್ನೇಹಿತರೆ.